ಹಾಯ್ ಎಲ್ರಿಗೂ ನಮಸ್ಕಾರ. ಅಂತೂ ಇಂತೂ ಫೈನಲಿ ಪ್ರಯಾಗ್ರಾಜ್ ತಲುಪಿದ್ವಿ. ನಾವು ಟಿಕೆಟ್ ಬುಕ್ ಮಾಡಿ 35 ಡೇಸ್ ಆಗಿತ್ತು ಟ್ರೈನಲ್ಲಿ. ಟಿಕೆಟ್ಗಳು ನಮಗೆ ಕನ್ಫರ್ಮ್ ಆಗಲೇ ಇಲ್ಲ. ಕೊನೆ 4 ಅವರ್ಸಲ್ಲಿ ನಮಗೆ ಕ್ಯಾನ್ಸಲ್ ಆಗಿದೆ ಅಂತ ಬಂತು. ರಿಟರ್ನ್ ಟಿಕೆಟ್ ಸಹ ನಾವು ಸೇಮ್ ಡೇ ಬುಕ್ ಮಾಡಿದ್ವಿ. ಅದು ನಮಗೆ ಶೇರಿಂಗ್ ಸೀಟಲ್ಲಿ ಕನ್ಫರ್ಮ್ ಆಗಿತ್ತು. ಸೊ ಇಷ್ಟಾದ್ಮೇಲೆ ಇನ್ನಾಗಲ್ಲ ಅಂತ ಹೇಳಿ ನಾವು 4 ವೀಲ್ ನಮ್ಮದೇ ಕಾರಲ್ಲಿ ಹೊರಟ್ವಿ. ಒಂದು ರೋಡಲ್ಲಿ ಅಂದರೆ ಬೈ ರೋಡ್ ಹೋಗುವ ಜರ್ನಿ ಅಂತ. ಅಷ್ಟೆಲ್ಲ ಟ್ರಾಫಿಕ್ಕು, ಅಷ್ಟು ಲಾಂಗ್ ಜರ್ನಿ ಎಲ್ಲ ಮಾಡಿ ಇಲ್ಲಿ ತಲುಪಿದ ಮೇಲೆ ನನಗನ್ಸಿದ್ದು ಇಷ್ಟು ಟ್ರಾಫಿಕ್ ಜಾಮು ಮತ್ತು ಇಷ್ಟೊಂದು ಕಷ್ಟ ಇದೆಲ್ಲ ತಲುಪಿದ ಮೇಲೆ ಆ ಒಂದು ಫೀಲ್ ಆ ಒಂದು ಫೀಲ್ ಆದವ್ರಿಗೆ ಗೊತ್ತಾಗುತ್ತೆ, ಆ ಒಂದು ಅನುಭವ ಆದವ್ರಿಗೇ ಗೊತ್ತಾಗುತ್ತೆ. ಸರಿ ಆಯಿತು. ನಾವು ಬೆಳಗಿನ ಜಾವ 2 ಗಂಟೆ 3 ಗಂಟೆಗೆ ನಾವಿಲ್ಲಿ ರೀಚ್ ಆಗಿದ್ವಿ. ಇವಾಗ ಏನು ನೋಡ್ತಾ ಇದ್ದೀರಾ, ಇದು ಅರ್ಲಿ ಮಾರ್ನಿಂಗ್. ಅಂದರೆ ನೀವು 2 o'clock 3 o'clock ವ್ಯೂ ನಿಮ್ಗೆ ಇದು ಸಿಗ್ತಾ ಇರೋದು. ಅಲ್ಲೂ ಸಹ ಅಷ್ಟೊಂದು ಕ್ರೌಡ್ ಇದೆ. 1 ಗಂಟೆ 12 ಗಂಟೆ ರಾತ್ರಿ ಆನ್ವೇನಲ್ಲಿ ಕ್ರೌಡ್ ಇದೆ, ಅಂದರೆ ಜಾಮ್ ಆಗಿದೆ. ಇಲ್ಲಿ 3 ಗಂಟೆ ರಾತ್ರಿ ಅಷ್ಟೊತ್ತಿಗೆ ಇಷ್ಟೆಲ್ಲ ರಶ್ ಇದೆ. 3 ಗಂಟೆಯಿಂದ 5 ಗಂಟೆವರೆಗೆ ನಾವು ಏನು ಮಾಡಿದ್ವಿ ಅಂತ ಅಂದರೆ 5 ಗಂಟೆಗೆಲ್ಲ ನಾವು ಸಂಗಮ ತಲುಪಿದ್ವಿ. 1 hour ನಮಗೆ ಓನ್ಲಿ ಅಲ್ಲಿ ಸಂಗಮಕ್ಕೆ ಹೋಗಲಿಕ್ಕೆ ಎಲ್ಲಿ ಸ್ನಾನ ಮಾಡಬೇಕು ಅಥವಾ ಹೇಗೆ ದೋಣಿನ ಬುಕ್ ಮಾಡ್ಕೋಬೇಕು ಅನ್ನೋದೇ ನಮಗೆ ಚಿಂತೆ ಆಗೋಯಿತು. ಯಾಕೆ ಅಂದರೆ ಒಬ್ಬೊಬ್ಬರಿಗೆ 1,500 ಕೇಳ್ತಾಯಿದ್ರು. ನಾವು 3 ಮೆಂಬರ್ಸ್ ಇದ್ವಿ. 3 ಮೆಂಬರ್ಸ್ ಇದ್ದಕ್ಕೆ ನಾವು ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳಿ ಅಂದ್ವಿ. ಅವ್ರು ಸಾಧ್ಯನೇ ಇಲ್ಲ ಅಂದರು. ಅದೇ 10+ ಮೆಂಬರ್ಸ್ ಇರೋರ ಹತ್ರ ಜಾಸ್ತಿ ಜನ ಹೋಗಿ ಕೇಳೋರು. ಅಂದರೆ ಸ್ವಲ್ಪ ಕಡಿಮೆ ಮಾಡ್ಕೊತಿದ್ರು. ಅವ್ರಿಗೆ ಒಂದು ಪರ್ ಹೆಡ್ 700-800 ತೊಗೊತಿದ್ರು. 1000 ಸಹ ತೊಗೊಂಡಿದ್ದಾರೆ. ಅಂದರೆ 10 ಮೆಂಬರ್ಸ್ಗೆ ಒಂದು ಫ್ಯಾಮಿಲಿ ಹೋಗಿದ್ದಾರೆ 10 ಜನ. ಅಂದರೆ ಒಬ್ಬೊಬ್ರಿಗೆ 1,000 ಅಂತಂದ್ರೆ ಅವ್ರಿಗೆ 10,000 ಆಯಿತು. ಅಲ್ಲಿ ನಾನು ನೋಡಿದ ಮಟ್ಟಿಗೆ 10 ಜನಕ್ಕೂ ಜಾಸ್ತಿ ಜನ ಬಂದಿರೋರು ಜಾಸ್ತಿ ಇದ್ದರು. ಅಂದರೆ ಏನು ನಮ್ಮನ್ನು ಉತ್ತರ ಭಾರತದ ಜನ ಎಲ್ಲ ಯಾರಿದ್ದಾರೆ ಅವರೆಲ್ಲರೂ ಪೂರ್ತಿ ಸಂಪೂರ್ಣ ಫ್ಯಾಮಿಲಿಗಳು ಬಂದಿದ್ದರು. ನಾವೆಲ್ಲ ಲಾಂಗ್ ಯಾರೆಲ್ಲ ಹೋಗಿದ್ವಿ, ಅವರು ಚಿಕ್ಕ ಫ್ಯಾಮಿಲಿಗಳು ಹೋಗಿದ್ವಿ ಅಥವಾ ಫ್ರೆಂಡ್ಸ್ಗಳು ಹೋಗಿದ್ರು, ಆ ಥರ ಇದ್ವಿ. ಆಮೇಲೆ ಅಲ್ಲಿ ನಮಗೆ ಈಗ ನಮಗೆ ಕನ್ನಡ ಅಂದರೆ ಕನ್ನಡ ನಮ್ಮ ಹಳ್ಳಿಗಳಲ್ಲಿ ನಾವು ಹೇಗೆ ಮಾತಾಡ್ತೀವಿ ಹಾಗೆ ಅಲ್ಲಿ ಹಿಂದಿ ಅವ್ರುಗಳಿಗೆ ಗೊತ್ತಾಗುತ್ತೆ, ಇವ್ರು ಲೋಕಲ್ ಅವರ ಅಥವಾ ಬೇರೆಯವರ ಅಂತ. ನಾವು ಹಿಂದಿನಲ್ಲಿ ಮಾತಾಡಿದ್ರೂ ಸಹ. ಹಾಗಾಗಿ ನಮಗೆ ಅಮೌಂಟ್ನ ಕಮ್ಮಿ ಮಾಡಿಸ್ಲಿಕ್ಕೆ ತುಂಬ ಕಷ್ಟ ಆಗ್ತಿತ್ತು. ನನ್ನ ಮನಸ್ಸಲ್ಲಿ ಏನಿತ್ತು ಅಂದರೆ ಇಷ್ಟೊಂದು ದೂರದಿಂದ ಬಂದಿದ್ವಿ, ಸರಿ ಬಿಡು ನಾವು ಸಂಗಮದಲ್ಲೇ ಒಂದು ಸ್ನಾನನ ಮಾಡೋಣ ಅಂತ ಅನ್ನಿಸ್ತು. ಅಷ್ಟೊಂದು ದೋಣಿಗಳಿದ್ದು. ಆದರೆ ಅಲ್ಲಿ ಒಬ್ಬರು ಸಹ ನಮ್ಮನ್ನು ಗಮನ ಹರಿಸೋರೇ ಇರಲಿಲ್ಲ. ಕೊನೆಗೆ ಇಲ್ಲಿ ನೀವು ನೋಡ್ತಾ ಇದ್ದೀರಲ್ಲ, ಇವರು ನಮಗೆ ಓಕೆ ಮಾಡಿದರು. ಅಂದರೆ ಪ್ರೈಸ್ ಏನು ಕಡಿಮೆ ಮಾಡಲಿಲ್ಲ. ನಾವು ಪರ್ ಹೆಡ್ 1,500 ಕೊಟ್ವಿ. ಅಟ್ಲೀಸ್ಟ್ ನಮಗೊಂದು ಮಾತಾಡ್ಸಿದ ರೀತಿ ಓಕೆ ಆಯಿತು. ಬುಕ್ ಮಾಡ್ಕೊಳ್ಳೋವರೆಗೆ ನಮಗೆ ತುಂಬಾ ಇವರೆಲ್ಲ ಏನಪ್ಪ, ನಾವಲ್ಲಿ ಆಟೋ ಪಾರ್ಕಿಂಗ್ ಹೋದಾಗ ಪಾರ್ಕಿಂಗ್ 300, ಯಾಕೆ ನಾವು ಪೇ ಮಾಡಿ ಪಾರ್ಕ್ ಮಾಡಿ ಬಂದಿದ್ವಿ. ಏಕೆಂದರೆ ಇಲ್ಲಿ ಒಳಗಡೆ ಪಾರ್ಕಿಂಗ್ ಹೇಗಿರುತ್ತೆ ಅಂತ ಗೊತ್ತಿರಲಿಲ್ಲ. ಆದರೆ ಪಾರ್ಕಿಂಗ್ ತುಂಬ ಚೆನ್ನಾಗಿಯೇ ಇತ್ತು. ಇಲ್ಲಿ ನಾವೇ ಸುಮ್ಮನೆ ಅಷ್ಟಿಂದ ನಿಲ್ಲಿಸಿ ಬಂದ್ವಿ. ಸರಿ, ಅಲ್ಲಿಂದ ಮುಂದೆ ಬಂದ್ವಿ. ಪಾರ್ಕಿಂಗಿಂದ ನಾವು ಘಾಟ್ ತಲುಪಲಿಕ್ಕೆ ಸ್ನಾನಕ್ಕೆ ಅಲ್ಲಿಗೆ ಒಬ್ಬೊಬ್ಬರಿಗೆ 100 ರೂಪಾಯಿನ 150 ಗೊತ್ತಿಲ್ಲ. ಶೇರಿಂಗ್ ಆಟೋ ಬೇರೆಯವ್ರು ಇದ್ದರೂ ಸಹ ನಾವು ಪರ್ ಹೆಡ್ 150 or 100 ಪೇ ಮಾಡಿದ್ವಿ. ಇಷ್ಟೆಲ್ಲ ಆಗಿ ಸಂಗಮ್ ತಲುಪಿದ್ರೆ ಅಲ್ಲಿ ಸಂಗಮಿಂದ ಮತ್ತೆ ಅದೇ ನಾವು ತ್ರಿವೇಣಿ ಸಂಗಮ್ ಇದೆಯಲ್ಲ, ಅಲ್ಲಿ ತಲುಪಲಿಕ್ಕೆ ಮತ್ತೆ 1,500 ದೋಣಿನಲ್ಲಿ ಹೋಗಬೇಕು ಅಂತ ಅಂದರೆ ಸರಿ ಹೀಗಾಯ್ತಲ್ಲ, ಆ ರೀತಿ ಫೀಲ್ ಆಗ್ತಾಯಿತ್ತು. ಆಮೇಲೆ ಗೊತ್ತಾಗಿತ್ತು, ಅಥವಾ ಆಮೇಲೆ ಅನ್ಸಿದ್ದು ಇವರೆಲ್ಲ ಒಂಥರ ಲೂಟಿ ಮಾಡ್ತಿದ್ದಾರೆ, ಇದೇನು ಗೌರ್ಮೆಂಟು ಏನಿದ್ರ ಕಡೆ ಗಮನ ಹರಿಸಿಲ್ವಲ್ಲ, ಅಟ್ಲೀಸ್ಟ್ ಮಿನಿಮಮ್ ಚಾರ್ಜ್ ಅಂತ ಫಿಕ್ಸ್ ಮಾಡ್ಬೋದಲ್ವ ಅಂತ. ಆದರೆ ಇಲ್ಲಿ ನೋಡಿ, ನಾವು 3 ಜನ ಕೂತಿದ್ವಿ. ಆ 3 ಜನಕ್ಕೆ ಸಾಕಾಗೋಷ್ಟು ದೋಣಿ ಇವ್ರು ತಗೊಂಡ್ರು. ಅದೇ ಅಲ್ಲೇನಾಗಿದೆ, 10 ಜನನೂ ಕೂತಿರೋರಿದ್ದಾರೆ, 12 ಜನ ಕೂತಿದ್ದಾರೆ. ಅವ್ರನ್ನ ಕರ್ಕೊಂಡು ಹೋಗಲಿಕ್ಕೆ ಅರ್ಧ ಗಂಟೆ ಆಗುತ್ತೆ ಅಂತ ಇವ್ರು ಹೇಳಿದ್ದು. ಅರ್ಧ ಗಂಟೆ ಏನಾಗಲ್ಲ, ಒಂದು 20 minutes ಅಂತೂ ಆಗುತ್ತೆ. 20 minutes ಅವರು ಆ ಒಂದು ದೋಣಿನ ಹೀಗೇನೋ ಮಾಡ್ತಾರಲ್ಲ ಆ ರೀತಿ ಓಡಿಸ್ಬೇಕು. ಮೋಟರಲ್ಲ, ಅದು ಕೈಯಲ್ಲಿ. 3 ಮೆಂಬರ್ಸ್ಗೆ ಒಬ್ಬರು ತಗೊಂಡ್ರು ಈ ರೀತಿ. ಇನ್ನು ಅಷ್ಟೊಂದು ಜನ ಜಾಸ್ತಿ ಇರೋರಿಗೆ ಇನ್ನೂ ಜಾಸ್ತಿ ಜನ ಇದ್ರು ಅಂದರೆ ಅಮೌಂಟ್ ಅವ್ರಿಗೆಲ್ಲರಿಗೂ ಶೇರ್ ಆಗುತ್ತೆ. 3 ಜನ ದೋಣಿ ಓಡಿಸಿದ್ರೆ 3 ಜನ, 4 ಜನ ಆದರೆ 4 ಜನ ಅಂತ ಕರ್ಕೊಂಡೋಗಿ ನಾವು ಸ್ನಾನ ಮಾಡೋವರೆಗೂ ಅವ್ರು ಪೇಷನ್ಸಿಂದ ವೆಯ್ಟ್ ಮಾಡಿ ಆಮೇಲೆ ನೀಟಾಗಿ ಕರ್ಕೊಬಂದರು. ಅವಾಗ ಅನ್ನಿಸ್ತು, ಹೌದು ಸ್ವಲ್ಪ ಜಾಸ್ತಿ ಆಯಿತು, ಬಟ್ ಓಕೆ, ತೊಂದರೆ ಏನಿಲ್ಲ, ಕೊಡಬಹುದು ಅಂತ ಅನ್ನಿಸ್ತು. ಇವಾಗ ನಾವು ಹೋಗ್ತಾ ಇದ್ದೀವಿ ನೋಡಿ. ಇನ್ನೂ ಸಹ ಬೆಳಕಾಗಿಲ್ಲ. ಅಂದರೆ ನಾವು ತುಂಬ ಅರ್ಲಿ ಮಾರ್ನಿಂಗು ರೀಚ್ ಆಗಿದ್ವಿ. ನೈಟ್ ನಿದ್ರೆ ಮಾಡಲಿಲ್ಲ. ನಾವು ಸಂಗಮದಲ್ಲಿ ಸ್ನಾನ ಮಾಡುವ ಒಂದು ಪುಣ್ಯ ಸ್ನಾನ, ಆ ಒಂದು ಎಕ್ಸೈಟ್ಮೆಂಟಿಂದ ನಾವು ಇಲ್ಲಿ ಕರ್ನಾಟಕದಿಂದ ಹೊರಟಿದ್ವಿ, ಬೆಂಗಳೂರಿಂದ.
ನಮ್ಮನೆಯವರು ಮೈಸೂರಿಂದ ಬಂದಿದ್ದರು. ಸರಿ ಆಯಿತು, ಹೋದ್ವಿ. ಸಮಾಧಾನವಾಗಿ ಅವರು ದೋಣಿನಲ್ಲಿ ಪಾರ್ಕ್ ಮಾಡಿಕೊಂಡ್ರು. ನೋಡಿ ಇಂಥ ಕಡೆ ಅಂತ ಅವರು ಆ ಹುಡುಗ ಬಂದು ತುಂಬ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ತು. ಯಾವ ಕಡೆ ಯಾವ್ಯಾವ ಘಾಟು, ಎಷ್ಟೆಷ್ಟೆಲ್ಲ ಕ್ರೌಡ್ ಇರುತ್ತೆ, ಹೇಗೆಲ್ಲ ಅವ್ರುಗಳು ಲೈಫ್ ಸ್ಟೈಲ್ ಇದೆ. ನಾನು ಉತ್ತರ ಪ್ರದೇಶ ಜನಗಳು ಸ್ವಲ್ಪ ರೂಡ್ ಅಂತ ಹೇಳ್ತಾರೆ. ನಾನು ಹಾಗೇ ಸ್ವಲ್ಪ ಭಯ ಸಹ ಇತ್ತು, ಮೊಬೈಲ್ಗಳು ಹುಷಾರು, ಅದು ಕಳ್ಳರು ಇರ್ತಾರೆ ಹಾಗೆ ಹೀಗೆ. ನಿಜ ನಮ್ಗೆ ಆ ರೀತಿ ಯಾವುದೂ ಅನುಭವ ಆಗಲಿಲ್ಲ. ಇವ್ರು ನಮ್ಮ ಕರ್ಕೊಂಡು ಹೋದವರಂತೂ ತುಂಬ ಚೆನ್ನಾಗಿ, ನೀವು ಎಷ್ಟೊತ್ತಿಗೆ ರಿಟರ್ನ್ ಬರ್ಬೇಕು ನಾವು ಅಂತ ಕೇಳಿದ್ದಕ್ಕೆ, ನಿಮ್ಗೆ ಎಷ್ಟೊತ್ತಿಗೆ ಆಗುತ್ತೆ ಅಷ್ಟೊತ್ತಿಗೆ ಬನ್ನಿ ಅಂತ, ಅಂದರೆ ನೀವು ಬೇಗ ಬನ್ನಿ ಅಥವಾ ಹಾಗೆ ಹೀಗೆ ಅಂತ ಏನು ಹೇಳಿರಲಿಲ್ಲ. ಸರಿ ಆಯಿತು. ನಾವು ಮುಂಚೆನೇ ಇಲ್ಲ ಅಲ್ಲಿ ಹೋಗಿ ಕ್ಯಾನ್ಗಳನ್ನ ಬೈ ಮಾಡಿದ್ವಿ. ಸಂಗಮಿಂದ ಫ್ಯಾಮಿಲಿ ಮೆಂಬರ್ಸ್ಗೆ ಒಂದು ಪುಣ್ಯತೀರ್ಥನ ತೊಗೊಂಬರೋಣ ಅಂತ ಹೋದ್ವಿ. ನಮ್ಮ ಬಟ್ಟೆ ಚೇಂಜ್ ಮಾಡಲಿಕ್ಕೆಲ್ಲ ಅಲ್ಲಿ ಜಾಗ ಇದೆ, ಆದರೆ ಅಲ್ಲೆಲ್ಲ ರಾಶಿ ಅಂದರೆ ರಾಶಿ ಬಟ್ಟೆ ಸುರ್ತಿರ್ತಾರೆ. ಕೋಟಿಗಟ್ಟಲೆ ಜನ ಅಂತ ಅಂದರೆ ಲಕ್ಷಗಟ್ಟಲೆನಾದರೂ ಬಟ್ಟೆಗಳು ಹಾಕೋಗಿರ್ತಾರೆ. ಅದನ್ನು ಪ್ರತಿದಿನ ಕ್ಲೀನ್ ಮಾಡಿದರೂ ಸಹ ಅಲ್ಲಿ ಸಾವಿರಗಟ್ಟಲೆ ರಾಶಿ ಬಟ್ಟೆಗಳು ಬಿದ್ದಿತ್ತು. ಆನಂತರ ನೀರಲ್ಲಿ ಇಳಿದ ಮೇಲೆ ನನಗನ್ಸಿದ್ದು, ಒಂದು ಸ್ವಲ್ಪ ನೋಡಿ ಅಲ್ಲಿ ಒಂದು ಚೂರು ಸಹ ಗಲೀಜಿಲ್ಲ ನೀರಲ್ಲಿ. ಯಾರೋ ಹೇಳ್ತಿದ್ರಲ್ಲ, ಅಷ್ಟು ಗಲೀಜಿದೆ, ಇಷ್ಟು ಗಲೀಜಿದೆ, ಹಾಗಿದೆ ಹೀಗಿದೆ ಅಂತ. ನಿಮ್ಗೆ ಈ ವಿಡಿಯೋದಲ್ಲಿ ನಾನು ಇಷ್ಟು ಹೊತ್ತು ವಿಡಿಯೋ ಮಾಡಿದ್ದೀನಿ ನೋಡಿ. ಒಂದು ಕಡೆ ನಿಮಗೆ ಅಲ್ಲಿ ಚಂದ್ರನೂ ಸಹ ನಾನು ತೋರಿಸ್ತಾ ಇದ್ದೀನಿ ವಿಡಿಯೋದಲ್ಲಿ. ಇಲ್ಲೆಲ್ಲದೂ ನಿಮಗೆ ಗಲೀಜು ಕಾಣಿಸ್ತಾ ಇದೆಯಾ ನೀರಲ್ಲಿ? ನಾನು ಕುಮಾರಧಾರದಲ್ಲೂ ಸ್ನಾನ ಮಾಡಿದ್ದೀವಿ, ನೇತ್ರಾವತಿನಲ್ಲಿ ಸ್ನಾನ ಮಾಡಿದ್ವಿ, ಕಾವೇರಿ ನದಿನಲ್ಲಿ ಸ್ನಾನ ಮಾಡಿದ್ವಿ, ಎಲ್ಲ ಕಡೆನೂ ಮಾಡಿದ್ವಿ. ಈಗ ಎಸ್ಪೆಷಲಿ ಕಪಿಲಾ ನದಿನಲ್ಲಿ ಮಾಡಿದ್ದೀವಿ. ಅದರಲ್ಲೂ ಕಪಿಲಾದಲ್ಲಂತೂ ಇನ್ನೂ ನಂಜನಗೂಡಲ್ಲಿ ಸ್ವಲ್ಪ ಗಲೀಜು ಜಾಸ್ತಿನೇ ಇದೆ. ಅಲ್ಲಿ ನಾವು ಕಾಲಿಟ್ಟಾಗೆಲ್ಲ ನಮಗೆ ಬಟ್ಟೆಗಳು ಸಿಗುತ್ತೆ, ಅಲ್ಲಲ್ಲೇ ಬಿಟ್ಟು ಹೋಗಿರ್ತಾರೆ, ಆ ರೀತಿ ಎಲ್ಲ ಇರುತ್ತೆ. ಇಲ್ಲಿ ನಮಗೆ ಬಟ್ಟೆ ಸಹ ಸಿಗಲಿಲ್ಲ ನನಗೆ ಕಾಲಿಗೆ. ನಾನು ತುಂಬ ಓಪನ್ ಆಗಿ ಹೇಳ್ತಾ ಇದ್ದೆ, ಇದು ನನಗೆ ಪರ್ಸ್ನಲ್ ಆಗಿ ಆದಂಥ ಅನುಭವ. ನಾವು ರಾಮೇಶ್ವರಂಗೆ ಹೋಗಿದ್ವಿ, ಅಲ್ಲೂ ಸಹ ಎಂಡಿಂಗ್ಗಳಲ್ಲಿ ಬಟ್ಟೆಗಳು ಜಾಸ್ತಿ ಬಿಟ್ಟಿದ್ರು. ಇಲ್ಲೂ ಗಲೀಜಿತ್ತು. ಎಲ್ಲಿತ್ತು? ಸ್ಟಾರ್ಟಿಂಗ್ ನಾವು ದಡ ಇರುತ್ತಲ್ಲ, ದಡದಲ್ಲಿ ನದಿಯಿಂದ ಕೊಚ್ಕೊಂಡು ಬಂದಿರೋದೆಲ್ಲ ಇರುತ್ತಲ್ಲ, ಹೂವು, ತೆಂಗಿನಕಾಯಿ, ವಾಟರ್ ಬಾಟಲ್ಗಳು, ಸ್ಲಿಪ್ಪರ್ಗಳು, ಅವೆಲ್ಲ ಅಂಚಲ್ಲಿತ್ತು ದಡದಲ್ಲೇ. ಅದು ಸಾಮಾನ್ಯ. ಬಟ್ ನದಿ ತುಂಬ ಸ್ವಚ್ಛವಾಗಿತ್ತು, ತುಂಬ ಕ್ಲಿಯರ್ ಇತ್ತು ವಾಟರ್. ಏನದು ಮಲಗಳು ಬರ್ತಾ ಇದೆ, ಅಲ್ಲಲ್ಲೇ ಟಾಯ್ಲೆಟ್ ಅದು ಇದು ಆ ಥರ ಏನಿಲ್ಲ, ಆಯಿತಾ? ನೀವೇನು ಕಣ್ಣಲ್ಲಿ ನೋಡ್ತೀರಾ ಅದನ್ನಷ್ಟೇ ನಂಬಿ. ಯಾವುದೋ ಭಾಗದಲ್ಲಿ ಮಾಡಿರೋ ಒಂದು ಚಿಕ್ಕ ವಿಡಿಯೋನ ತಗೊಂಡು ಹೇಳ್ತಾರೆ. ಯಾಕೆಂತಂದರೆ ನಾನು ಅಯ್ಯಪ್ಪ ಸ್ವಾಮಿಗೆ ಹೋಗಿಲ್ಲ, ಬಟ್ ಅಲ್ಲಿ ತುಂಬ ವರ್ಷಗಳಿಂದ ನಮ್ಮ ಅಪ್ಪ ಹೋದಾಗ ಹೇಳಿದರು ಟಾಯ್ಲೆಟ್ ಮಾಡೋಕ್ಕೆ. ಆಗಿನ ಟೈಮಲ್ಲಿ ಇದನ್ನು ತುಂಬ ಹಳೆ ಸ್ಟೋರಿ ಹೇಳ್ತಾರೆ, ನಾನು ಚಿಕ್ಕವಳಿದ್ದಾಗಿಂದು ವ್ಯವಸ್ಥೆ ಇರಲಿಲ್ಲ ಅಂತ. ಬಟ್ ಕೆಲವೊಂದು ಕಡೆ ಇಲ್ಲದೆ ಇರುವಾಗ ಯಾರಾದರೂ ಹೊರಗಡೆ ಮಾಡಿರಬಹುದು, ಗೊತ್ತಿಲ್ಲ. ಬಟ್ ನೀರೊಳಗಡೆ ನದಿನಲ್ಲಿ ತುಂಬ ಶುದ್ಧವಾಗಿದೆ, ಅದಂತೂ ಶ್ಯೂರು. ಈಗ ನೀವು ಲೈಟ್ ಕಾಣಿಸ್ತಿದೆಯಲ್ಲ ಅಲ್ಲಿ ಸುತ್ತ, ಅದು ನದಿಯ ಸುತ್ತ ಎಲ್ಲ ಘಾಟ್ಗಳು ಬರುತ್ತಲ್ಲ ಅವು. ಇಷ್ಟು ಅರ್ಲಿ ಮಾರ್ನಿಂಗೇ ಅಲ್ಲಿ ಸಾವಿರಾರು ಗಟ್ಟಲೆ, ನಂಗೆ ಕೌಂಟ್ ಇಲ್ಲ ಬಿಡಿ, ಅಷ್ಟು ಸಾವಿರಾರು ಗಟ್ಟಲೆ ಸೇರಿದ್ರು ಜನ ಸುತ್ತನೂ. ನಾವು ನದಿ ಮಧ್ಯಕ್ಕೆ ಹೋಗ್ತಾ ಇದ್ವಿ ನೋಡಿ, ಅವ್ರು ಅಷ್ಟೊಂದು ಜನ ಇದ್ದಾರೆ. ಇವರು 1 2 3 4 ಮೆಂಬರ್ಸು ನದಿನ ಅಂದರೆ ಒಂದು ದೋಣಿನ ಓಡಿಸ್ಕೊಂಡು ಹೋಗ್ತಿದ್ದಾರೆ. ಅಲ್ಲಿ ಬರೋ ಅಮೌಂಟಲ್ಲೇ 4 ಮೆಂಬರ್ಸು ಸಹ ಶೇರ್ ಮಾಡ್ಕೊತಾರೆ. ಈ ರೀತಿ ಇರುತ್ತೆ. ಮತ್ತು ಇನ್ನು ಅಲ್ಲಿ ಹೋಗ್ತಾರೆ 10 ಜನ ಸ್ನಾನ ಮಾಡಲಿಕ್ಕೂ ತುಂಬ ಟೈಮ್ ಡ್ರ್ಯಾಗ್ ಆಗುತ್ತೆ. ಅಂದರೆ ಮಿನಿಮಮ್ 2 hours ಆದರೂ 2.5 hours ಆದರೂ ತೊಗೊತಾರೆ. ನಾವೇನೇ ಒಂದು 45 minutes to 1 hour ಆಗಿರಬಹುದು ಬರೀ ಸ್ನಾನಕ್ಕೆ. ಅಂದರೆ ಪುಣ್ಯ ಸ್ನಾನ ಮಾಡಿ ವಾಟರ್ ಬಾಟ್ಲು ತುಂಬಿಕೊಂಡು ಫಿಲ್ ಮಾಡಿಕೊಂಡು, ಅಂದರೆ ಆ ಬಾಟಲ್ಗೆಲ್ಲನೂ ಫಿಲ್ ಮಾಡಿ ಆನಂತರ ಬಟ್ಟೆ ಚೇಂಜ್ ಮಾಡಿ ಬರಲಿಕ್ಕೆ ಅಷ್ಟೊತ್ತಾಗಿದೆ. ಇನ್ನು ಅಷ್ಟೊಂದು ಜನ ಆದರೆ ಟೈಮ್ ಆಗೇ ಆಗುತ್ತೆ. ಹಾಗಾಗಿ ಅಲ್ಲೇ ಚಾರ್ಜಸ್ಸು ಅವ್ರು ಆ ರೀತಿ ಇಟ್ಕೊಂಡಿರಬಹುದು. ನೆಕ್ಸ್ಟ್ ಅಲ್ಲಿ ವಿಡಿಯೋ, ನಾನು ತುಂಬ ಕ್ರೌಡ್ನ ವಿಡಿಯೋ ಮಾಡಲಿಕ್ಕಾಗಿಲ್ಲ. ಇದು ನಾವು ಮಿಡ್ಡಲ್ಲಿದ್ದೀವಿ, ಸಂಗಮಲ್ಲಿ ನೀವು ದರ್ಶನ ಮಾಡ್ಕೋಬೋದು. ಇಲ್ಲಿ ನಿಮಗೆ ಸರಸ್ವತಿ ನದಿ ಸಹ ಉಗಮ ಆಗುವಂಥದ್ದು. ನಾವು ಆಲ್ರೆಡಿ ಗಂಗೆನ ಕ್ರಾಸ್ ಮಾಡ್ಕೊಂಡು ಹೋಗ್ತಾ ಇರೋದು. ಇವಾಗ ನಿಮಗೆ ಸ್ಟಾರ್ಟಿಂಗಲ್ಲಿ ಯಮುನಾ ಸಿಗುತ್ತೆ. ನಾವು ಎಲ್ಲಿಂದ ನಮ್ಮ ದೋಣಿ ಶುರುವಾಗುತ್ತೆ ಅಲ್ಲಿ ಯಮುನಾ ನದಿ ಹರಿತಾ ಇರ್ತಾರೆ, ಇಲ್ಲಿ ಗಂಗಾ ತಾಯಿ ಹರಿತಾ ಇದ್ದಾರೆ. ನೆಕ್ಸ್ಟ್ ಮಿಡ್ಡಲ್ಲಿ ಹೋಗಿ ನಿಲ್ಲಿಸ್ತೀವಲ್ಲ, ಅಲ್ಲಿ ನಮಗೆ ಸರಸ್ವತಿ ಅಮ್ಮ ಸಿಗ್ತಾರೆ. ಯಾರೆಲ್ಲ ಪ್ರಯಾಗ್ರಾಜ್ ಬಂದಿಲ್ಲ ಅಥವಾ ಈ ಕುಂಭಮೇಳ ಸಮಯದಲ್ಲಿ ಬರಲಿಕ್ಕಾಗಿಲ್ಲ, ಅವರೆಲ್ಲರೂ ಇಲ್ಲೇ ನೀವು ದರ್ಶನ ಮಾಡ್ಕೊಳ್ಳಿ. ಯಾರಾದ್ರೂ ನಿಮಗೆ ತಂದಿರುವಂತಹ ಆ ಒಂದು ತೀರ್ಥನ ಕೊಟ್ಟರೆ ತಲೆ ಮೇಲೆ ಹಾಕ್ಕೊಳ್ಳಿ. ಅಥವಾ ನೀವು ಸ್ನಾನಕ್ಕೆ ಹೋದಾಗ ಸ್ನಾನ ಎಲ್ಲ ಆಗುತ್ತಲ್ವ, ಸ್ನಾನ ಮುಗಿದ ಮೇಲೆ ಜಗ್ಗೊಳಗಡೆಗೆ ನಿಮ್ಮ ಮಾಮೂಲಿ ವಾಟರ್ ಇರುತ್ತಲ್ಲ, ಅದರೊಳಗೆ ಈ ವಾಟರ್ನ ಸ್ವಲ್ಪ ಮಿಕ್ಸ್ ಮಾಡಿ ಲಾಸ್ಟಲ್ಲಿ ಒಂದು ಜಗ್ಗು ಪೂರ್ತಿ ತಲೆಯಿಂದ ಹಾಕ್ಕೊಬಿಟ್ಟು ಬನ್ನಿ. ನನಗೆ ನೀರಂದರೆ ಸ್ವಲ್ಪ ಭಯ.
ಮುಳುಗಿ ಎದ್ದಾವಾಗ ನಾನು ಕೆಲವೊಂದು ರೀಲ್ಸ್ಗಳು ನೋಡಿದ್ದೆ, ಎಲ್ಲೆಲ್ಲೋ ಅಲ್ಲಿ ಇಲ್ಲಿ ಎಲ್ಲೆಲ್ಲೋ ರೀಚ್ ಆಗಿ ಬಂದಾಗೆ ಅಂತ. ಬಟ್ ಅಷ್ಟೊಂದೆಲ್ಲ ಏನೇನೋ ಫೀಲ್ಗಳಂತೂ ಖಂಡಿತ ಆಗಲ್ಲ. ಬಟ್ ಬದಲಾವಣೆ ಅಂತೂ 100% ಆಗುತ್ತೆ. ಏನು ಬದಲಾಗುತ್ತೆ, ಯಾವ ಥರ ಬದಲಾಗುತ್ತೆ ನಾವು ಎಕ್ಸ್ಪೆಕ್ಟೇ ಮಾಡೋಕ್ಕಾಗಲ್ಲ. ಏನು ಬೇಕಾದ್ರೂ ಬದಲಾಗಬಹುದು. ನನಗೆ ಒಂಥರ ಆಪೋಸಿಟ್ ರಿಯಾಕ್ಷನ್ ಆಗಿತ್ತು. ವಾಪಸ್ ಬರುವಾಗ ಎಷ್ಟು ಸಿಟ್ಟು, ಎಷ್ಟು ಕೋಪ, ನಾನು ಕಂಟ್ರೋಲ್ ಮಾಡ್ಕೊಳ್ಳಿಕ್ಕೆ 3-4 ಡೇಸ್ ಬೇಕಾಯಿತು. ಅಂದರೆ ಆ ಒಂದು ಆ್ಯಂಗ್ಸೈಟಿ ಅದು ಎಕ್ಸ್ಪ್ಲೇನೇ ಮಾಡೋಕ್ಕಾಗಲ್ಲ ಹೇಗಿದ್ದೆ ನಾನು ಅಂತ. ಬಟ್ ಪ್ರಯಾಗ್ರಾಜಿಂದ ಆದ ನಂತರ ಹಲವಾರು ಬದಲಾವಣೆಗಳಾಗಿದೆ. ಕೆಲವೊಂದನ್ನು ನಾನು ಯಾರ ಹತ್ರನೂ ಶೇರ್ ಮಾಡಬಾರ್ದು ಅಂತಲೇ ಅಂದ್ಕೊಂಡಿದ್ದೀನಿ. ಹಾಗಾಗಿ ಕೆಲವೊಂದು ವಿಚಾರ ನಾನು ಇದುವರೆಗೂ ಯಾರಿಗೂ ಹೇಳಲಿಲ್ಲ, ಫ್ಯಾಮಿಲಿ ಮೆಂಬರ್ಸ್ಗೂ ಸಹ. ಆ ರೀತಿ ಹಲವಾರು ರೀತಿ ಕನಸುಗಳು ಸಹ ಬಂದಿದೆ. ಅದಕ್ಕೆಲ್ಲ ಎಷ್ಟೋ ಅರ್ಥ ಹುಡುಕ್ತಾ ಇದ್ದೀನಿ. ನನಗೇನೆ ಕೆಲವೊಂದು ಸಲ ಇದು ಭ್ರಮೆನಾ ನಿಜನಾ ಅಂತ ಅನಿಸುತ್ತೆ. ಅದೊಂಥರ ಪ್ರತಿಯೊಬ್ಬರಿಗೂ ಒಂದೇ ರೀತಿ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಅದೊಂದು ವಿಚಿತ್ರ ಅನುಭವ. ಆದ್ರೂ ಅದು ಸತ್ಯ. ಅದು ಎಷ್ಟು ಸತ್ಯ ಅಂತ ಅಂದರೆ ಅದು ಹೇಳಲಿಕ್ಕಾಗಲ್ಲ. ಪ್ರಾಕ್ಟಿಕಲ್ ಪ್ರಪಂಚದಲ್ಲಿ ನಾವು ವಾಸ್ತವವಾಗಿ ನೋಡುವಾಗ ಅಕ್ಸೆಪ್ಟ್ ಮಾಡ್ಕೊಳ್ಳೋಕೆ ಕಷ್ಟ. ಇದು ಕನಸ ಅಥವಾ ನಿಜವಾಗ್ಲೂ ಆ ರೀತಿ ಒಂದು ವೈಬ್ರೇಷನ್ ಆಯಿತಾ ಅಂತ. ಬಟ್ ನಾನಂತೂ ದೇವ್ರಿಗೆ ನಿಜವಾಗ್ಲೂ ನಾನು ತುಂಬ ಭಾವುಕ ಆಗ್ತಾಯಿದ್ದೀನಿ. ಈ ಒಂದು ಮಾತುಗಳನ್ನ ಹೇಳುವಾಗ ನಾನು ದೇವ್ರಿಗೆ ನಿಜವಾಗ್ಲೂ ನಾನು ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ದೇವರೇ, ನನಗೆ ಈ ಜನ್ಮದಲ್ಲಿ ಈ ಅವಕಾಶನ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಇದೊಂದು ಮಹಾಕುಂಭ ನಿಮಗೆಲ್ಲ ಗೊತ್ತಿರೋ ಹಾಗೆ 144 ವರ್ಷಗಳ ನಂತರ ಅಲ್ಲಿ ನಡೀತಾ ಇರೋದು. ಇನ್ನೂ ಹಲವಾರು ಕುಂಭಮೇಳಗಳು ನಡೆಯುತ್ತೆ. ನಾವು ಸ್ವಾಮಿ ದೇವಸ್ಥಾನ ನರಸೀಪುರದಲ್ಲೂ ಸಹ ಮಾಡಿದ್ವಿ. ಇನ್ನು ಒಂದು ಜಾಗದಲ್ಲಿ ಒಂದು ಸಲ ಕುಂಭಮೇಳ ಆದಾಗ ಮತ್ತೆ 11 ವರ್ಷಗಳ ನಂತರ ಅಂದರೆ 12ನೇ ವರ್ಷಕ್ಕೆ ಮತ್ತೆ ಆಗುತ್ತೆ. ನೆಕ್ಸ್ಟು ನಾಸಿಕಲ್ಲಾಗುತ್ತೆ 2027ಕ್ಕೆ. ಅಲ್ಲಿಗೂ ಸಹ ಹೋಗಬೇಕು ಅನ್ನೋದು ನಮ್ಮ ಮನದಾಳದ ಆಸೆ. ನಾವು ಹೋಗಿ ಪುಣ್ಯ ಮಾಡಿನೂ ಅಲ್ಲಿಗೆ ಹೋಗಿರ್ಬೋದು, ಅಥವಾ ಅಲ್ಲಿಂದ ಪುಣ್ಯನ ತೊಗೊಂಬಂದಿರಬಹುದು. ಅದೆಲ್ಲ ಮಿಕ್ಕಿದೆಲ್ಲ ಏನಾಗುತ್ತೆ ಅದು ದೇವ್ರಿಗೆ ಬಿಟ್ಟಿದ್ದು. ಅಲ್ಲಿ ಸಿಗೋಂಥ ಆತ್ಮತೃಪ್ತಿ ಇದೆಯಲ್ಲ, ಅದು ನಿಜವಾಗ್ಲೂ ಯಾರಿಗೆಲ್ಲ ದೇವ್ರ ಮೇಲೆ ಭಕ್ತಿ ಇದೆ ಅಥವಾ ಕೆಲವೊಂದು ಸ್ವಲ್ಪ ಆಧ್ಯಾತ್ಮದ ಕಡೆಗೆ ಇದ್ದಾರೆ, ಅವ್ರು ಸ್ವಲ್ಪ ಜಾಸ್ತಿನೇ ಅವ್ರ ಮೇಲೆ ಎಫೆಕ್ಟ್ ಆಗುತ್ತೆ ಅಂತ ನನಗೆ ಅನಿಸುತ್ತೆ. ದಯವಿಟ್ಟು ಎಲ್ಲರೂ ಇವಾಗಂತೂ ಹೋಗೋಕ್ಕಾಗಲ್ಲ, ಆಫ್ಟರ್ ಅಂದರೆ ಈಗ ಕುಂಭಮೇಳ ಮುಗಿದ ಮೇಲೂ ಸಹ ಹೋಗ್ಬೋದು. ಅವಾಗಲೂ ಸಹ ಅದೇ ಗಂಗಾ ನದಿ ಇರ್ತಾರೆ, ಅದೇ ಯಮುನಾ ತೀರ್ಥ ಸಿಗುತ್ತೆ, ಅದೇ ಸರಸ್ವತಿ ತಾಯಿ ಇರ್ತಾರೆ. ಏನು ಅಂದರೆ ಕುಂಭಮೇಳದ ಸಮಯದಲ್ಲಿ ವಿಶೇಷವಾಗಿರುತ್ತೆ. ಅಂದರೆ ಏನೆಲ್ಲ ನಮಗೆ ಒಂದು ಸ್ಟೋರಿನಲ್ಲಿ ಹೇಳ್ತಾರೆ, ಅಮೃತನ ಕಡ್ದಾಗ ಅಮೃತ ಇರುವಂತಹ ಕುಂಭನ ತಗೊಂಡು ಹೋಗುವಾಗ ಕೆಲವು ಹನಿಗಳ ಕೆಲವು ಜಾಗಗಳಲ್ಲಿ ಬಿತ್ತು. ಅದು ಈ ಗಂಗಾ ನದಿನಲ್ಲೂ ಬಿದ್ದಿತ್ತು. ಆ ಜಾಗನೂ ಸಹ, ಆ ಎಲ್ಲ ಜಾಗಗಳಲ್ಲೂ ಸಹ ಏನಾಗುತ್ತೆ, ಕುಂಭಮೇಳ ನಡೆಯುತ್ತೆ. ಸೊ ಆ ಒಂದು ವಿಶೇಷವಾದ ಸಂದರ್ಭ ಆಗಿರೋದ್ರಿಂದಾಗಿ, ಅಥವಾ ನಿಮಗೆ ಗೊತ್ತಿರೋಗೆ ಈ ಶಿವರಾತ್ರಿ ಅರೌಂಡ್ ಆ ಟೈಮ್ನಲ್ಲಿ ನಮಗೆ 9 ಗ್ರಹಗಳು ಸಹ ಒಂದೇ ಲೈನಿಗೆ ಬಂದಿದ್ದು, ಅಂದರೆ ಹಲವಾರು ಗ್ರಹಗಳು ಒಂದೇ ಲೈನಲ್ಲಿ ಬಂದಿದ್ವು ಅನ್ನೋದನ್ನ ನಾವು ಕೇಳಿದ್ವಿ ಅಲ್ಲ. ಸೊ ಆ ರೀತಿ ಕೆಲವೊಂದು ವಿಶೇಷತೆಗಳಿರುತ್ತೆ ಆ ಒಂದು ಸಂದರ್ಭಗಳಿಗೂ. ಹಾಗೂ ನಿಮಗೆ ಈಗ ಈ ವಿಡಿಯೋದಲ್ಲಿ ನೀಟಾಗಿ ನದಿಗಳು ಕಾಣುತ್ತೆ ನೋಡಿ, ಸಂಗಮ ನೀವು ದರ್ಶನ ಮಾಡ್ಕೋಬಹುದು. ನೀರನ್ನು ಈಗ ಚೆಕ್ ಮಾಡ್ಕೊಳ್ಳಿ ಎಷ್ಟು ಶುದ್ಧವಾಗಿದೆ ಅಂತ. ನಾವೆಲ್ಲರೂ ಸ್ನಾನ ಮಾಡ್ಕೊಂಡ್ಬಂದ್ವಿ, ಬಟ್ ಲೈಫ್ ಜಾಕೆಟ್ಗಳನ್ನ ಹಾಕ್ಕೊಳ್ಳೇಬೇಕಿತ್ತು. ಅಲ್ಲಿ ರೂಲ್ಸು, ನಾವೆಲ್ಲ ರೋಡಲ್ಲಿ ಹೋಗುವಾಗ ಹೆಲ್ಮೆಟ್ ಹಾಕ್ತೀವಿ, ಆ ರೀತಿ ಇಲ್ಲಿ ಜಾಕೆಟ್ಗಳನ್ನ ಹಾಕಬೇಕು ಅಂತ. ಮತ್ತು ಯಾಕೆ ಅಂತಂದರೆ ಅಲ್ಲಿ ದಡದಲ್ಲಿ ಪೊಲೀಸೆಲ್ಲ ಇರ್ತಾರೆ, ಮತ್ತು ಅದು ನಮ್ಮ ಸೇಫ್ಟಿಗೋಸ್ಕರನೇ. ಸೊ ಹಾಗಾಗಿ, ಮತ್ತು ಇನ್ನೊಂದು, ಇಲ್ಲಿ ಹಕ್ಕಿಗಳು ಮೇಲಿಂದ ತುಂಬ ಹಾರಾಡ್ತಾ ಇರುತ್ತೆ. ನಾವು ಕೈಯಲ್ಲಿ ಕಾಳುಗಳನ್ನ ಇಟ್ಕೊಂಡ್ರೆ ಅದನ್ನು ಸಹ ಬಂದು ತಿನ್ನುತ್ತೆ ಅಂತ ಹೇಳ್ತಾಯಿದ್ರು. ಆದರೆ ಇದು ಬೆಳಗಿನ ಜಾವ ಜಸ್ಟ್ ಅವುಗಳು ಎದ್ದಿದ್ದು ಅಂತ ಆಗ ಬಂದಿದೆ ಹೊರಗಡೆ. ಎಷ್ಟು ಅಂತಂದರೆ ತುಂಬ ಇದೆ ಅಲ್ಲಿ ನಂಬರ್ಸ್, ಅಂದರೆ ಹಕ್ಕಿಗಳು. ದೂರದಲ್ಲಿರೋದ್ರಿಂದಾಗಿ ನಂಗೆ ಅಷ್ಟು ನೀಟಾಗಿ ಸಿಕ್ಕಿಲ್ಲ. ಎಲ್ಲರೂ ಸಹ ಅಲ್ಲಿ ತುಂಬ ಜನ ಬಂದವರು ಸಂಗಮದ ಆ ಪಾಯಿಂಟಿಗೆ ಹೋಗಿ ಪುಣ್ಯ ಸ್ನಾನ ಮಾಡಿ ಬರ್ತಾಯಿದ್ರು. ನಾವು ಸಹ ಹೋಗಿ ಬಂದ್ವಿ, ಖುಷಿ ಆಯಿತು. ಆನಂತರ ನಾವು ಏನು ಮಾಡಿದ್ವಿ, ಇಲ್ಲಿ ನಮಗೆ ಮಲಗಿರುವಂಥ ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ. ಆದರೆ ನಾವು ಈ ಸಲ ದರ್ಶನ ಮಾಡಲಿಲ್ಲ. ನಮ್ಮ ಮನಸ್ಸಲ್ಲಿ ಇನ್ನೊಂದು ಸಲ ಹೋಗೋಣ ಅನ್ನೋದಿತ್ತು. ಈ ಕ್ರೌಡೆಲ್ಲ ಕಡಿಮೆ ಆದಮೇಲೆ ಯಾವಾಗಾದರೂ ಒಮ್ಮೆ ಹೋಗಿ ಬರೋಣ ಅಂತ ಅಂದ್ಕೊಂಡಿದ್ದೀವಿ. ಹಾಗಾಗಿ ಏನು ಮಾಡಿದ್ವಿ, ಅಲ್ಲದೆ ಈ ಟೈಮಲ್ಲಂತೂ ದರ್ಶನ ಮಾಡೋಕ್ಕಾಗಲ್ಲ. ಈ ಕಡೆ ಸೂರ್ಯ ಹುಟ್ಟುತ್ತಾ ಇದ್ದಾರೆ, ಆ ಕಡೆ ಚಂದ್ರ ಸಹ ಇದ್ದಾರೆ, ಅದು ಸಹ ವಿಶೇಷನೇ ಇಲ್ಲಿ.
ಅಂದರೆ ತುಂಬ ಕ್ಲಿಯರಾಗಿ ಚಂದ್ರ ಕಾಣಿಸ್ತಾ ಇದ್ರು. ಈ ಕಡೆ ಸೂರ್ಯ ಹುಟ್ಟಿದ್ರು, ಅದು ನೋಡಿದ್ವಿ. ಅದೂ ಒಂಥರ ಏನೋ ಒಂಥರ ಎಲ್ಲನೂ ಒಂಥರ ಸ್ಪೆಷಲ್ ಅನ್ನಿಸ್ತಾ ಇತ್ತು. ಹಾಗಾಗಿ ನಾವು ಆಂಜನೇಯ ಸ್ವಾಮಿ ದರ್ಶನ ಮಾಡಲಿಲ್ಲ. ಮಾಡಲಿಕ್ಕೆ ಅಲ್ಲಿ ತುಂಬಾ ಕ್ರೌಡ್ ಇತ್ತು ಸಹ. ಸರಿ ಆಯಿತು. ಇನ್ನೊಂದು ವಿಶೇಷ ಏನಂದರೆ ಸತೀದೇವಿ ಅಂದರೆ ಪಾರ್ವತಿ ದೇವಿ ಹಿಂದಿನ ಜನ್ಮ ಸತೀದೇವಿಯಾಗಿ ಹುಟ್ಟಿದ್ದವಾಗ ಅವರು ಆತ್ಮಾಹುತಿ ಮಾಡ್ಕೊತಾರೆ ಒಂದು ಅಗ್ನಿಕುಂಡದಿಂದ ಆ ದೇಹನ ತಗೊಂಡಾಗ ಯಾರು ನಮ್ಮ ಶಿವ ಅವರು ಈಶ್ವರ ಅಥವಾ ತಗೊಂಡಾಗತ್ತು ಅದು 52 ಪೀಸ್ಗಳಾಗಿ ಪ್ರತಿಯೊಂದು ಪೀಸ್ಗಳನ್ನೂ ಒಂದೊಂದು ಕಡೆ ಹಾಕಿದ್ರು ಅನ್ನೋದಿದೆ ನಮ್ಮ ದೇಶದಲ್ಲಿ. ಅದರಲ್ಲಿ ಕಿವಿ ಭಾಗನೇನೋ ಇರೋವಂಥದ್ದು ಅಥವಾ ಅವ್ರದ್ದು ಯಾವುದೋ ಒಂದು ಅಂಗ ಇರೋದು ಇಲ್ಲಿ ಪ್ರಯಾಗ್ರಾಜಲ್ಲಿದೆ. ಅಂದರೆ ಶಕ್ತಿ ಪೀಠಗಳು ಅಂತ ಕರೀತಾರೆ. ಆ ಒಂದು 52 ಕ್ಷೇತ್ರಗಳನ್ನು 58 ಕ್ಷೇತ್ರಗಳಲ್ಲಿ ಮೈಸೂರಲ್ಲಿ ಚಾಮುಂಡಿ ಬೆಟ್ಟದಲ್ಲಿದೆಯಲ್ಲ, ಚಾಮುಂಡಿ ಬೆಟ್ಟ ಅದು ಸಹ ಒಂದು ಶಕ್ತಿಪೀಠ. ಅಲ್ಲಿ ತಾಯಿಯ ಕೂದಲು ಬಿದ್ದಿದ್ದ ಜಾಗ ಅಂತ ಹೇಳ್ತಾರೆ. ಅಂದರೆ ಚಾಮುಂಡಿ ಅಂತ ಅಂತೀವಲ್ಲ, ಮುಡಿ ಅಂದರೆ ನಮ್ಮ ತಲೆ, ಮುಡಿ ಅಂದರೆ ಅದು ಬಿದ್ದಂತಹ ಜಾಗ ಅಂತ ಹೇಳ್ತಾರೆ. ಮತ್ತು ಆನ್ವೇನಲ್ಲಿ ಬರುವಾಗ ನಾಗ್ಪುರಲ್ಲಿ ನಮಗೆ ಇನ್ನೊಂದು ತಾಯಿಯ ಭಾಗ ಇದ್ದಂತಹ ಜಾಗನ ದರ್ಶನ ಮಾಡ್ಕೊಬಂದ್ವಿ. ಅದನ್ನು ಸಹ ಸಪ್ರೇಟಾಗಿ ನಾನು ವಿಡಿಯೋ ಹಾಕ್ತೇನೆ. ಇಷ್ಟೆಲ್ಲ ಕತೆಗಳು ಅಥವಾ ಒಂದು ಹಿಸ್ಟರಿ ಹೀಗಿದೆ ಅಂತ ಕೇಳಿ ಆ ಸ್ಥಳಗಳಿಗೆ ನಾವು ಹೋಗಿ ಬಂದ್ವಿ ಅಂದಾಗ ಇನ್ನೂ ಜಾಸ್ತಿ ಖುಷಿಯಾಗುತ್ತೆ, ನೆಮ್ಮದಿ ಸಮಾಧಾನ ಸಿಗುತ್ತೆ. ನಮಗೆ ಜನ್ಮ ಸಾರ್ಥಕ ಆಯ್ತೇನೋ ಅನ್ನೋಂಥ ಭಾವ ಸಿಗುತ್ತೆ. ಆಮೇಲೆ ಶಕ್ತಿಪೀಠಗಳಿಗೆ ಎಲ್ಲಕ್ಕೂ ಹೋಗಬೇಕು ಅನ್ನೋ ಆಸೆ ಇದೆ. ಕಂಚಿ ಕಾಮಾಕ್ಷಿನೂ ಸಹ ಒಂದು, ಭ್ರಮರಾಂಬ, ಶ್ರೀಶೈಲಮ್ಮ, ಹಲವಾರಕ್ಕಿದೆ. ನಿಮಗೆ ಗೂಗಲ್ ಮಾಡಿದರೂ ಸಹ ಆ ನೇಮ್ಗಳು 52 ಶಕ್ತಿಪೀಠಗಳು ಸಹ ಸಿಗುತ್ತೆ. ಇಲ್ಲಿಂದ ನಾವು ವಾಪಸ್ ದರ್ಶನ ಮಾಡಲಿಲ್ಲ ಅಂತ ಹೇಳಿದ್ನಲ್ವ. ಪಾರ್ಕಿಂಗ್ ಸ್ಪಾಟ್ಗೆ ಹೋದ್ವಿ. ನೈಟು ನಿದ್ರೆ ಮಾಡಿರಲಿಲ್ಲ. ಆ ಒಂದು ಸ್ನಾನ ಮಾಡಿ ಮುಳುಗಿದ್ದಕ್ಕೂ ಆ ಬಿಸಿಲಿಗೂ ಆ ಕ್ರೌಡು, ಅಲ್ಲಿಂದ ಬೈಕಲ್ಲಿ 150 ಕೊಟ್ಟು ಹೋಗಿದ್ದು ಪರ್ ಹೆಡ್. 10 ಗಂಟೆವರೆಗೆ ಅಷ್ಟೇ ಅವುಗಳು ಬೈಕಲ್ಲಿ ಓಡಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ರು. 10 ಗಂಟೆ ನಂತರ ಕಿಲೋಮೀಟ್ರ್ಗಟ್ಟಲೆ ನಡಿಲೇಬೇಕಿತ್ತು ನಾವು ಎಲ್ಲರೂ. ಬಟ್ ನಾವು 10 ಗಂಟೆ ಒಳಗಡೆ ರೀಚ್ ಆಗಿದ್ವಿ. ಹಾಗಾಗಿ ಏನಾಯಿತು, ನಾವು ಬೈಕಲ್ಲೇ ಹೋದ್ವಿ. ಬೈಕಲ್ಲಿ ಅವರು ಓಡಿಸಿದ್ರು ಅಂದರೆ ಅದು ಅಷ್ಟೇ. ಸ್ಟಾರ್ಟಿಂಗ್ ಬೈಕ್ ಬುಕ್ ಮಾಡ್ಕೊಳ್ಳೋವ್ರಿಗೂ ಸಹ ಬೇಜಾರಾಗ್ತಿತ್ತು. ಆಮೇಲೆ ಆ ರೈಡರ್ ಏನಿದ್ದಾರೆ ಅವರು ಸಹ ಸೇಮ್ ಈ ದೋಣಿಯವ್ರ ಥರನೇ ತುಂಬ ಚೆನ್ನಾಗಿ ಅಡ್ಜಸ್ಟ್ ಆದರು. ಹೇಗೆ ಓಡಿಸಿದ್ರು ಅಂದರೆ ಫುಲ್ ಟ್ರಾಫಿಕ್ ಜಾಮ್ ಇತ್ತು ಈ ಥರ. ಆದರೆ ಅವರು ಫುಲ್ ಮೇನದು ವಾಕ್ ಮಾಡಲಿಕ್ಕೆ ಅಂತ ಇರುತ್ತಲ್ಲ, ಆ ಜಾಗದಲ್ಲಿ ಮೇಲೆಲ್ಲ ಹಚ್ಚಿ ಏನು ಅವ್ರು ರೇಸ್ಗೆ ಹೋದರೆ ವಿನ್ ಆಗ್ಬೋದು ಆ ಥರ. ಯಪ್ಪ ಸಖತ್ತು. ನನ್ನ ಜೀವನ ಕೈಯಲ್ಲಿ ಇಟ್ಕೊಳ್ಳೋದು ಅಂತಾರಲ್ಲ, ಆ ರೀತಿ ಇಟ್ಕೊಂಡು ಕೂತಿದ್ದೆ. ಈಗ ನೀವು ನೋಡ್ತಾ ಇರೋ ವಿಡಿಯೋ ನಾವು ಆಲ್ರೆಡಿ ವಾಪಸ್ ಬರ್ತಾ ಇದ್ವಿ. ಸಿಟಿ ಬಿಟ್ಟು ರೇವಾ ಸಿಟಿ ರೀಚ್ ಆಗೋವಾಗ ನಮಗೆ ಹೋಗುವಾಗ ಏನು ಟ್ರಾಫಿಕ್ ಸಿಕ್ಕಿತ್ತು ನೈಟು, ಆ ಥರ ಇದು ಬೆಳಗಿನ ಟ್ರಾಫಿಕ್ಕು. ನೋಡಿ ನೀವು ಅಷ್ಟು ದೂರದಿಂದ ನೋಡ್ತಾ ಇದ್ದರೆ ಟ್ರಾಫಿಕ್ ಜಾಮ್ ಆಗಿದೆ. ಈ ಥರ ತುಂಬ ಕಡೆಗಳಲ್ಲಿ ಆಗಿತ್ತು. ಆಯಿತಾ, ಸರಿ ಆಯಿತು. ನಾನು ರೈಡ್ ಬಗ್ಗೆ ಹೇಳ್ತಾ ಇದ್ದೆ. ಅಲ್ಲಿಂದ ವಾಪಸ್ ಬಂದು ನಾವು ಬೈಕಲ್ಲಿ ಅಂದರೆ ವಾಟರ್ ಕ್ಯಾನ್ಗಳಿತ್ತಲ್ಲ ನಮ್ಮ ಹತ್ರ ಒಂದು, ಹಾಗಾಗಿ ತುಂಬ ದೂರ ನಡ್ಕೊಂಬರೋಕ್ಕಾಗಲ್ಲ. ನಾವು ಸ್ವಲ್ಪ ಜಾಸ್ತಿನೇ ತೀರ್ಥನ ತೊಗೊಬಂದಿದ್ವಿ. ಕಾರ್ ಹತ್ರ ರೀಚ್ ಆದ್ವಿ. ಆ ಒಂದು ಸುಸ್ತಿಗಂತೂ ನಮಗೆ ಮಲಗಿಬಿಡೋಣ ಅಥವಾ ಸುಸ್ತಾಗ್ತಿದೆ ಅಂತ ಅನ್ನಿಸ್ತಾ ಇತ್ತು. ಕಾರಲ್ಲಿ ಸುಮ್ಮನೆ ಸೀಟಿಗೆ ಹೊರಗಿದ್ದು ಒಂದು ಫ್ಯೂ ಸೆಕೆಂಡ್ಸಲ್ಲಿ ನಿದ್ರೆ ಬಂದೋಯ್ತು. ಸರಿ ಆಯಿತು. ಆಮೇಲೆ ಅಂತೂ ಮನಸ್ಸಲ್ಲೇನೋ ಇಲ್ಲ ಆಂಜನೇಯ ಸ್ವಾಮಿ ದರ್ಶನ ಮಾಡೋಣ ಅಥವಾ ಹೋಗೋಣ ಅಂತ ನನಗೆ ಅನ್ನಿಸ್ತಾ ಇತ್ತು. ಹೋಗೋಣ ಅಂತಲೂ ಎದ್ದು ಹೊರಗಡೆ ಬಂದೆ ಅಂದರೆ ಕಾರಿಂದ. ಆದರೆ ಆಗಲಿಲ್ಲ. ಅಂದರೆ ಬಾಡಿ ನೈಟ್ ನಿದ್ರೆ ಮಾಡಿದ್ದೆ ಆ್ಯಕ್ಚುಲಿ ಕಾರಲ್ಲೇ. ಆದ್ರೂ ಒಂಥರ ತುಂಬ ಸುಸ್ತಾಗ್ತಾಯಿತ್ತು, ಆಗಲೇ ಇಲ್ಲ. ಸರಿ ನಾವಿನ್ನು ಹೊರಟ್ಬಿಡೋಣ ಅಂತ ಹೇಳಿ ಮಾತಾಡಿಕೊಂಡು ಆ ದಿನವೇ ನಾವು ಅಲ್ಲಿಂದ ಹೊರಟ್ವಿ. ಡೇ ಟೈಮಲ್ಲೇ ಸಂಗಮದಲ್ಲಿ ಸ್ನಾನ ಆದ ನಂತರ ಹೊರಟು ಅದೇ ಒಂದು ಶಕ್ತಿಪೀಠ ಅಂತ ಹೇಳಿದ್ವಲ್ಲ ಅದನ್ನು ದರ್ಶನ ಮಾಡಿಕೊಂಡು ಮತ್ತೆ ನಾವು ಬ್ರೇಕ್ ತೊಗೊಂಡ್ವಿ. ಅಂದರೆ ಮಿಡ್ನೈಟು, ಅಂದರೆ ಅವತ್ತು ನಾವು ರೂಮ್ ಬುಕ್ ಮಾಡಲಿಲ್ಲ. ನಮ್ಮನೆಯವರು ಓಡಿಸ್ತೀನಿ ನನ್ನ ಕಾರ್ನ ಅಂತ ಹೇಳ್ಬಿಟ್ಟು ಓಡಿಸ್ತಾಯಿದ್ರು. ನಾವು ನಿದ್ರೆ ಮಾಡಿದ್ವಿ. ಬಟ್ ಬೆಳಗಿನ ಜಾವ ಆಗೋತ್ತಿಗೆ ಅವ್ರಿಗೆ ನಿದ್ರೆ ಬಂದಿದೆ. ಹಾಗಾಗಿ ಅವರು ಕಾರ್ನ ಸೈಡಿಗೆ ಹಾಕಿ ಹಾಗೆ ಮಲಗಿದ್ರು. ಆ ಮಲಗಿದ್ದಾಗ ಅಲ್ಲಿದ್ದು ನಾವು ಒಂದು ಕಡೆ ಫುಲ್ ಎಂಟಿ ಸ್ಪೇಸ್ ಇತ್ತು. ನೋಡಿದರೆ ಮೇ ಬಿ ಮಧ್ಯಪ್ರದೇಶ ಅನಿಸುತ್ತೆ ನಾವು ನಿಲ್ಲಿಸಿದ್ದ ಕಾರ್ನ. ಆಮೇಲೆ ನೋಡಿ ಎಲ್ಲರೂ ಬಂದು ನಿಲ್ಲಿಸಿದ್ರು. ನಾನು ಹೇಳಿದೆ ಅಲ್ವಾ ವಾಪಸ್ ಬರೋ ಹೊತ್ತಿಗೆ ಎಲ್ಲರ ಗಾಡಿಗಳು ತುಂಬ ಆಕ್ಸಿಡೆಂಟ್ ಆಗಿತ್ತಂತ. ನೋಡಿ ಯಾಕೆ ಎಲ್ಲಾಗುತ್ತೆ ಅಲ್ಲಿ ಮಲಗಿಬಿಡಿ ಅಂತ ನಾನು ಹೇಳ್ತೀನಿ ಅಂತ ಅಂದರೆ ಇದಕ್ಕೋಸ್ಕರ 1 ಗಂಟೆ 2 ಗಂಟೆ 3 ಗಂಟೆ ರಾತ್ರಿ ಇರುತ್ತಲ್ಲ, ತುಂಬ ಡೇಂಜರ್ ಇರುತ್ತೆ ಆ ಟೈಮ್ಗೆ. ನಿದ್ರೆ ಸ್ವಲ್ಪ ಅನಿಸಿದ ತಕ್ಷಣ ಮಲಗಿಬಿಡ್ಬೇಕು. ನಮ್ಮನೆಯವರು ಹಾಗೇ ಕಾರ್ನ ಅವ್ರ ಸೈಡಿಗೆ ಹಾಕಿ ಮಲಗಿದ್ರು.
ಇದೊಂದೇ ಅಂತಲ್ಲ, ತುಂಬ ಗಾಡಿಗಳು ಆ್ಯಕ್ಸಿಡೆಂಟ್ ಆಯಿತು. ಮತ್ತು ಸೇಮ್ ಡೇ ನಾನು ಅವತ್ತು ನ್ಯೂಸ್ ನೋಡಿದವಾಗ ನಮ್ಮದೇ ಬೀದರ್ ಬೆಳಗಾಮ ಯಾರೋ ಒಂದು ಗಾಡಿನಲ್ಲಿ 6 ಜನ ಒಂದೇ ಫ್ಯಾಮಿಲಿಯವರು ಆಕ್ಸಿಡೆಂಟಾಗಿ ತೀರೋದ್ರು. ಅವರು ವಾರಣಾಸಿಗೆ ಹೋಗ್ತಾಯಿದ್ರು ಅಂತ. ನಾವೆದ್ದು ಈ ಕಡೆ ಬರ್ತಾ ಇದ್ದೀವಿ, ಬಟ್ ಅವರು ಕಾಶಿ ಕಡೆಗೆ ಹೊರಟಿದ್ದಾರೆ. ಅವ್ರು ಸೇಮ್ ಡೇ ಬಂದಿದ್ದಾರೆ, ಅಷ್ಟಂತೂ ಶೋರು ನನಗೆ ಅನಿಸಿತ್ತು. ಹಾಗಾಗಿ ಅಂದರೆ ಬ್ರೇಕ್ ತಗೊಳ್ದೇ ನಿದ್ರೆ ಮಾಡ್ದೇ ಕಂಟಿನ್ಯೂಸ್ ಓಡಿಸ್ಬೇಡಿ ಆಯಿತಾ. ಇದು ನಾವು ಸಿಬಿಎನ್ ಕಲೆಕ್ಟ್ ಮಾಡ್ಕೊಂಡ್ವಿ. ಇವರು ಅಷ್ಟೇ ಲೇಡಿ ತುಂಬ ಚೆನ್ನಾಗಿ ಮಾತಾಡ್ಸಿದ್ರು. ಆದರೆ ನಾವು ಸಾಮಾನ್ಯವಾಗಿ ಬಾರ್ಗಿಂಗ್ ಮಾಡ್ತೀವಲ್ಲ, ಆ ರೀತಿ ಸುಮ್ಮನೆ ಒಂದು ಬಾರ್ಗಿಂಗ್ ಪ್ರೈಸ್ ಕೇಳಿದ್ವಿ. ಅವ್ರು ಓಕೆ ಹೇಳೇ ಬಿಟ್ಟರು. ಆನ್ವೇನಲ್ಲಿ ರೋಡ್ ಸೈಡ್ ಹಾಕೊಂಡಿರ್ತಾರಲ್ಲ ಅವರು, ಬಟ್ ಬೇರೆಯವರೆಲ್ಲ ಕೊಟ್ಟಿಲ್ಲ, ಇವ್ರು ಕೊಟ್ಟರು. ಸೊ ಅವ್ರದ್ದು ಹೆಸರು ಕೇಳ್ಕೊಂಡು ನನ್ನ ಹೆಸರನ್ನ ಹೇಳಿ ಸುಮ್ಮನೆ ಮಾತಾಡಿಸ್ಬೇಕು ಅನ್ನಿಸ್ತು, ಮಾತಾಡಿಸಿ ಒಂದು ಶಾರ್ಟ್ ವೀಡಿಯೋ ಮಾಡಿಕೊಂಡು ಬಟ್ ಅವ್ರು ಫೇಸ್ ಹಾಕೋದು ಬೇಡ ಅನ್ನಿಸ್ತು, ಹಾಗೆ ಹಾಕಲಿಲ್ಲ. ನೋಡಿ ಮತ್ತೆ ಟ್ರಾಫಿಕ್ ಜಾಮ್ ಎಷ್ಟಿದೆ ಅಂತ, ಅಂದರೆ ಎಷ್ಟು ಮೂವಿಂಗ್ಸ್ ಇದೆ ಈ ಕಡೆಯಿಂದ ವೆಹಿಕಲ್ಸ್ ಅಂತ ನಾನು ಹೇಳ್ತಾ ಇದ್ದೀನಿ. ನಿಮಗೆ ಇಲ್ಲೆಲ್ಲ ಕಾಣಿಸ್ತಿರೋದೆಲ್ಲ ಲಾರಿಗಳು. ಈ NH-44 ಹೈವೇ ಇರೋದೇ ಟ್ರಾನ್ಸ್ಪೋರ್ಟ್ಗೆ ಅಂತ, ಅಂದರೆ ಮೀನ್ಸ್ ಗೂಡ್ಸ್ ಟ್ರಾನ್ಸ್ಪೋರ್ಟ್ಗೆ ಅಂತಲೇ ಇಷ್ಟು ಗಾಡಿಗಳು ಓಡಾಡುತ್ತೆ. ಅಷ್ಟು ರೋಡನ್ನ ಮೇಂಟೈನ್ ಮಾಡಿದ್ದಾರೆ. ಬಟ್ ಟೋಲ್ ಚಾರ್ಜ್ ಸಹ ಅಷ್ಟೇ ತಗೊತಾರೆ, ಅದು ಬೇರೆ ಪ್ರಶ್ನೆ. ಸೊ ಹೀಗಿತ್ತು ನಮ್ಮ ಜರ್ನಿ. ಯಾರೆಲ್ಲ ಸಂಗಮ ಹೋಗಿಲ್ಲ ಅವ್ರಿಗೆಲ್ಲ ನಾನು ಮ್ಯಾಕ್ಸಿಮಮ್ ಅಲ್ಲಿ ವೀಡಿಯೋಗಳನ್ನ ಅದೇನು ಸಂಗಮದಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ ಅಷ್ಟು ಹಾಕಿದ್ದೀನಿ. ಕೆಲವೊಂದು ಘಾಟ್ಗಳಿಗೆ ನಾವು ಹೋಗಲಿಲ್ಲ, ಆ ಒಂದು ವೀಡಿಯೋಗಳನ್ನ ನಾನು ಹಾಕಿಲ್ಲ. ಎಷ್ಟು ನಾನು ವೀಡಿಯೋ ತೊಗೊಂಡಿದ್ದೆ ಅದಷ್ಟನ್ನು ಹಾಕಿದ್ದೀನಿ. ಇನ್ನೊಂದು ಶಕ್ತಿಪೀಠಕ್ಕೆ ಹೋಗಿದ್ದು ವೀಡಿಯೋ ಇದೆ, ಅದನ್ನು ಸಹ ಸ್ವಲ್ಪ ಟೈಮ್ ನಂತರ ಅಪ್ಲೋಡ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ನನ್ನ ವೀಡಿಯೋ ನೋಡಿದ್ದೀರಾ, ನೋಡ್ತಾ ಇದ್ದೀರಾ, ಮುಂದೆ ನೋಡ್ತೀರಾ. ಎಲ್ರಿಗೂ ಅಡ್ವಾನ್ಸಾಗಿ ಥ್ಯಾಂಕ್ ಯು ಹೇಳ್ತೀನಿ. ಎಲ್ರಿಗೂ ಆ ದೇವ್ರ ಆಶೀರ್ವಾದ ಇರಲಿ. ಎಲ್ರಿಗೂ ಸಹ ಯಾರಿಗೆಲ್ಲ ಆಸಕ್ತಿ ಇದೆ ಕೆಲವೊಂದು ಪುಣ್ಯಕ್ಷೇತ್ರಗಳಿಗೆ ಹೋಗಬೇಕಂತ, ಅವರೆಲ್ಲರಿಗೂ ಅವಕಾಶಗಳು ಕೂಡಿ ಬರಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್. ಶೇರ್ ಮಾಡ್ಕೊಳ್ಳಿಕ್ಕೆ ಆ್ಯಕ್ಚುಲಿ ತುಂಬಾ ವಿಷಯಗಳಿದೆ, ಸದ್ಯಕ್ಕೆ ಇಷ್ಟೇ ಹೇಳ್ಕೊತಾ ಇದ್ದೀನಿ. ಅಂದರೆ ಕೆಲವೊಂದು ಸ್ಟೋರಿಗಳಿದೆ, ದೇವಸ್ಥಾನಗಳ ಬಗ್ಗೆ ಆಗ್ಬೋದು ಅಥವಾ ದೇವ್ರುಗಳ ಬಗ್ಗೆ ಆಗ್ಬೋದು, ಬಟ್ ಎಲ್ಲನೂ ಒಂದೇ ಸಲ ಹೇಳೋಕ್ಕಾಗಿಲ್ವಲ್ಲ. ಇದು ನಾವು ಪಾರ್ಕ್ ಮಾಡ್ಕೊಂಡಿದ್ವಿ ಅಂದ್ವಲ್ಲ ಆ ಸ್ಪೇಸು. ಮತ್ತು ನೆಕ್ಸ್ಟ್ ಡೇ ನಾವು ಇನ್ನೊಂದು ಕಡೆ ಸ್ಟೇ ಮಾಡಿದ್ವಿ, ಅದು ಸಹ ರೂಮ್ ಚೆನ್ನಾಗಿತ್ತು. ಎಲ್ಲಿ ಮಹಾರಾಷ್ಟ್ರಲ್ಲಿ ಸ್ಟೇ ಮಾಡಿದ್ವಿ ನಾವು. ಸ್ಟೇ ಮಾಡಿನೇ ಮುಂದೆ ಬಂದಿತ್ತು, ನಿಜವಾಗ್ಲೂ ಸುಸ್ತು ಮಾಡ್ಕೊಳ್ಳಿಲ್ಲ. ಎಲ್ರಿಗೂ ಒಳ್ಳೆಯದಾಗಲಿ.